ಹೋಗೋದು ಬಿಟ್ಟರೆ ಅಲ್ಲಿ ಹಾರೆ ಪಿಕ್ಕಾಸಿ ಹಾಕುವಂಥದ್ದು ಅಥವಾ ಏನು ಕಾರ್ಯಾಚರಣೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೌಂಡ್ ಕೂಡ ಕೇಳಿಸ್ತಾ ಇರಲಿಲ್ಲ. ಆದರೆ ಇವತ್ತು ಇನ್ನೊಂದು ಭಾಗದಿಂದ ತೋರಿಸ್ತಾ ಇರುವಂತಹ ದೃಶ್ಯಾವಳಿ ಇದು ನೇರವಾಗಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಆ ದೃಶ್ಯ ಸೆರೆಯಾಗಿದೆ. 6ನೇ ಸಮಾಧಿಯನ್ನು ಅಗೆಯುವಂಥ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಈ ಸಮಾಧಿ ನೇತ್ರಾವತಿ ನದಿಯ ಪಕ್ಕದಲ್ಲೇ ಇದೆ, ಆದರೆ ಸ್ವಲ್ಪ ಮೇಲ್ಭಾಗದಲ್ಲಿ ಇದೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಸೀನ್ ಆಫ್ ಕ್ರೈಮ್ ಅನ್ನ ಹಾಕಿ ಅಲ್ಲಿ ಈಗ ಅಗೆಯುವಂಥ ಪ್ರಕ್ರಿಯೆಯನ್ನ ಕೂಲಿಯಾಳುಗಳು ಶುರು ಮಾಡಿದ್ದಾರೆ. ಹಾರೆ ಪಿಕ್ಕಾಸಿಯ ಮೂಲಕ ಅಗೆಯುವಂಥ ಕಾರ್ಯ ಮುಂದುವರೆದಿದೆ. ಸುಮಾರು 20 ನಿಮಿಷಗಳು ಈಗ ಆಗಿದೆ. ಅವರು ಅಲ್ಲಿ ಎಂಟ್ರಿ ಕೊಟ್ಟು ಅಗೆಯೋದಕ್ಕೆ ಶುರು ಮಾಡಿ 20 ನಿಮಿಷಗಳು ಶುರುವಾಗಿದೆ, 20 ನಿಮಿಷಗಳಾಗಿದೆ. ಅದು ಆಗಿ ಈ ಬೆನ್ನಲ್ಲೇ ಈಗ ತನಿಖೆ ಕೂಡ ಅಂದ್ರೆ ಕಾರ್ಯಾಚರಣೆ ಮಾಡುವಂಥದ್ದು ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಇನ್ನೊಂದೆಡೆ ಏನು ಇವತ್ತು ಕೂಡ ಅಂದ್ರೆ ಬಹಳ ಮಳೆ ಆಗ್ತಾ ಇದೆ ಮತ್ತು ನದಿಯ ಬದಿಯಲ್ಲಿ ಸೀರಿಯಲ್ ನಂಬರ್ 1 ಅಗೆಯುವಂಥ ಸಂದರ್ಭ 3 ಅಡಿ ಹೋದಂಥ ಸಂದರ್ಭ ಅಲ್ಲಿ ನೀರು ಕಾಣಿಸಿಕೊಂಡಿತ್ತು. ನೀರು ಕಾಣಿಸಿಕೊಂಡ ಕಾರಣದಿಂದಾಗಿ ಈ ಕಾರ್ಯಾಚರಣೆಗೆ ಬಹಳ ತೊಡಕಾಗಿತ್ತು. ಆ ಕಾರಣಕ್ಕೋಸ್ಕರ ಮಿನಿ ಹಿಟಾಚಿಯನ್ನು ಕರೆಸಲಾಯಿತು. ಹಾಗಾಗಿ ಇವತ್ತು 6ನೇ ಪಾಯಿಂಟ್ನ ಒಂದು ಸಮಾಧಿ ಅಗೆಯುವ ಕಾರ್ಯ ಕೂಡ ನದಿಯ ಬದಿಯಲ್ಲೇ ಇರುವಂಥ ಕಾರಣದಿಂದಾಗಿ ಇಲ್ಲೂ ಕೂಡ ಮೋಟರ್ ಪಂಪನ್ನು ಡೀಸೆಲ್ ಮೋಟರ್ ಪಂಪನ್ನು ತೆಗೆದುಕೊಂಡು ಬಂದಿದ್ದಾರೆ. ಇನ್ ಕೇಸ್ ಎಲ್ಲಾದರೂ ಮಳೆ ಬಂದು ಗುಂಡಿ ಫುಲ್ ಆದರೆ ಅಥವಾ ಇದು ನದಿಯ ಪಕ್ಕದಲ್ಲಿರುವಂಥ ಜಾಗ ಇದಾಗಿರೋದ್ರಿಂದ ಹೊರತೆ ಮಣ್ಣಿನ ಹೊರತೆಯಿಂದ ನೀರು ಮೇಲ್ ಬಂದರೆ ಈ ಎಲ್ಲವನ್ನ ಕೂಡ ಕ್ಷಣಕ್ಕೆ ಕ್ಲೀನ್ ಮಾಡುವಂಥ ದೃಷ್ಟಿಯಿಂದ SIT ಡೀಸೆಲ್ ಪಂಪನ್ನು ಕೂಡ ತೆಗೆದುಕೊಂಡು ಬಂದಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಫಾರೆನ್ಸಿಕ್ ವೈದ್ಯರು ಕೂಡ ಅಲರ್ಟ್ ಆಗಿದ್ದಾರೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ರೀತಿಯಲ್ಲಿ. ಮತ್ತು ಸಾಕಷ್ಟು ಕೂಲಿಯಾಳುಗಳನ್ನು ಕರೆಸಿಕೊಂಡು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 6, 7 ಮತ್ತು 8 ಪಾಯಿಂಟ್ಗಳನ್ನು ಇವತ್ತು ಮೊದಲ ಹಂತದ ಕಾರ್ಯಾಚರಣೆಯಲ್ಲಿ ಮಾಡಿ ಮುಗಿಸಬೇಕು ಅನ್ನುವಂಥದ್ದು SITಯ ಒಂದು ಗುರಿಯಾಗಿದೆ. ಅದನ್ನು ಮುಗಿಸುವಂಥ ರೀತಿಯಲ್ಲಿ ಬೇಕಾದಂತಹ ಎಲ್ಲ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ. ಸುಮಾರು 2 ಅಡಿಯಷ್ಟು ಈಗಾಗಲೇ ಗುಂಡಿ ಆಳಕ್ಕೆ ಹೋಗಿರುವಂಥದ್ದು. ಅನಾಮಿಕ ತೋರಿಸಿರುವಂತಹ ಈ 6ನೇ ಸಮಾಧಿಯಲ್ಲಾದರೂ ಕಳೆ ಬರಹ ಸಿಗುತ್ತಾ ಅನ್ನುವಂಥದ್ದೇ ಎಲ್ಲರ ಕುತೂಹಲ. ಈಗ ಎಲ್ಲರ ಚಿತ್ತ ಈಗ 6ನೇ ಸಮಾಧಿಯತ್ತ ಇದೆ. ಸಾಕಷ್ಟು ಜನ ಸೇತುವೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಕೂಡ ಕಾರ್ಯಾಚರಣೆಯಿಂದ ಏನಾದರೂ ಸತ್ಯಾಂಶ ಹೊರಬರುತ್ತಾ ಅನ್ನುವಂಥ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆವರೆಗೂ ನಡೆದಂತಹ ಒಂದು ಕಾರ್ಯಾಚರಣೆಯ ಅಥವಾ ಅಗೆದಂಥ ಸಮಾಧಿಯ ವಿಚಾರದಲ್ಲಿ ಅನೇಕ ರೀತಿಯ ಪರವಿರೋಧದ ಚರ್ಚೆಗಳನ್ನು ನಾವು ಗಮನಿಸಿದ್ವಿ. ಅಂದ್ರೆ ಸೀರಿಯಲ್ ನಂಬರ್ 1 ಅಗೆದಂಥ ಸಂದರ್ಭ ಅಲ್ಲಿ 2 ಗುರುತಿನ ಚೀಟಿ ಬಿಟ್ಟು ಬೇರೆ ಏನು ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭ ಅಲ್ಲಿ ಪ್ರವಾಹ ಬಂದಿತ್ತು. ಪ್ರವಾಹದಿಂದಾಗಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾಕಷ್ಟು ಹಾನಿಯಾಗಿತ್ತು. ಸುತ್ತಮುತ್ತಲಿನ ಮಣ್ಣು ನದಿಯೊಂದಿಗೆ ಕೊಚ್ಚಿಕೊಂಡು ಹೋಗಿತ್ತು. ಹಾಗಾಗಿ ಅಲ್ಲಿ ಪಳಿಯುಳಿಕೆಗಳು ಸಿಗುವಂಥದ್ದು ಬಹಳ ಚಾನ್ಸಸ್ ಕಮ್ಮಿ ಅನ್ನುವಂಥದ್ದಿತ್ತು. ಆದರೆ ಈಗ 6ನೇ ಸ್ಪಾಟಿಗೆ ಅವರು ಬಂದಿದ್ದಾರೆ. 2, 3, 4, 5ರಲ್ಲೂ ಏನೂ ಸಿಕ್ಕಿರಲಿಲ್ಲ. ಒಂದೇ ದಿನದಲ್ಲಿ ನಿನ್ನೆ 4 ಸಮಾಧಿಯನ್ನ ಕೂಡ ಅಗೆದಿದ್ರು ಕೂಡ ಏನು ಸಿಕ್ಕಿರಲಿಲ್ಲ. ಈ ನಡುವೆ ಈಗ 6ನೇ ಸಮಾಧಿಗೆ ಅವರು ಬಂದಿದ್ದಾರೆ. ಇನ್ನೊಂದು ವರ್ಗ ಇನ್ನೊಂದು ರೀತಿಯ ಒಂದು ಮಾತುಗಳನ್ನು ಹೇಳ್ತಾ ಇದೆ. ಇಲ್ಲಿ ನದಿಯ ತೀವ್ರತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ರಭಸದಿಂದ ನದಿ ಹರಿಯುತ್ತೆ, ಸೊ ಇಲ್ಲೂ ಇವತ್ತು ಸಿಗಲ್ವಾ ಅನ್ನುವಂಥ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆದರೆ ಎಲ್ಲವನ್ನ ಮೀರಿ ಇವತ್ತಾದರೂ ಭೀಮಾ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನಾ? ತಾನು ಹೇಳಿದ ರೀತಿಯಲ್ಲೇ ತಾನು ಮಾಡಿರುವಂಥ ಆರೋಪಗಳು ನಿಜ, ಆತ ಹೆಣ ಹೂತಿದ್ದು ನಿಜ ಅನ್ನುವಂಥ ರೀತಿಗೆ ಒಂದು ಪುಷ್ಟಿ ನೀಡೋದಕ್ಕೆ ಏನಾದರೂ ಸಾಕ್ಷಿಗಳು ಆತನಿಗೆ ಲಭ್ಯವಾಗುತ್ತಾ? ಸದ್ಯ ಈ ಕಾರ್ಯಾಚರಣೆಗೆ ಅಥವಾ ಈ ಒಂದು ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಒಂದು 3/4 ಗಂಟೆಯ ಒಳಗಡೆ ಅದಕ್ಕೆ ಉತ್ತರ ಸಿಗುತ್ತೆ. 6ನೇ ಸಮಾಧಿಯ ಭವಿಷ್ಯ ಏನು, ಅದರ ರಹಸ್ಯ ಏನು, ಅಲ್ಲಿ ಬುರುಡೆ ಇದೆಯಾ ಅಥವಾ ಈ ಹಿಂದೆ ಅಗೆದಂಥ ಸಮಾಧಿಗಳ ರೀತಿಯಲ್ಲಿ ಕೇವಲ ಮಣ್ಣು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ವಾ ಅನ್ನುವಂಥ ಪ್ರಶ್ನೆಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ಇದಾದ ಬಳಿಕ 7ನೇ ಸಮಾಧಿಯತ್ತ ಅಧಿಕಾರಿಗಳು ತಮ್ಮ ಚಿತ್ತವನ್ನು ಹರಿಸ್ತಾರೆ. ಅದು ಕೂಡ ನದಿಯ ಬದಿಯಲ್ಲೇ ಇದೆ. ಆ ಬಳಿಕ 8 ನೇತ್ರಾವತಿ ಸೇತುವೆಯ ಕೆಳಭಾಗದಲ್ಲಿದೆ. ಮೇಲ್ಗಡೆ ನಿಂತ್ಕೊಂಡ್ರೆ ಅದು ಕಾಣಿಸುತ್ತೆ. ಸೊ ಅಲ್ಲಿ ಸ್ವಲ್ಪ ಕಾರ್ಯಾಚರಣೆಯನ್ನ ಬಿಗಿಗೊಳಿಸುವ ಸಾಧ್ಯತೆ ಇದೆ. ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾರೆ. ಒಂದ್ ಕಡೆಯಿಂದ ಜನ ಬಂದು ಮುಗಿ ಬೀಳ್ತಾರೋ ಅನ್ನುವಂಥ ಕಾರಣಕ್ಕೆ ಟ್ರಾಫಿಕ್ ಸಮಸ್ಯೆಗೆ ಬಹಳ ತೊಂದರೆ ಆಗುತ್ತೆ. ಅದು ಕಾರಣ. ಆದರೆ ಇನ್ನೊಂದು ಕಡೆಯಿಂದ ಆ ಕಾರ್ಯಾಚರಣೆ ಮಾಡುವ ಸಂದರ್ಭ 4 ದಿಕ್ಕಿನಲ್ಲೂ ಕೂಡ ಪರದೆಯನ್ನು ಹಾಕಿ ಆ ಒಂದು ಅಗೆಯುವಂಥ ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆ ಇದೆ. ಸೊ ಇವತ್ತಿನ ಲಂಚ್ ಬ್ರೇಕ್ ಮುನ್ನ 8 ಪಾಯಿಂಟ್ಗಳನ್ನು ಅಂದರೆ 8ನೇ ಪಾಯಿಂಟ್ವರೆಗಾದರೂ ನಾವು ತಲುಪಬೇಕು ಅನ್ನುವಂಥದ್ದು SIT ಅಧಿಕಾರಿಗಳ ಲೆಕ್ಕಾಚಾರ. ಆ ಬಳಿಕ ಎಲ್ಲವೂ ಕೂಡ ಇನ್ನೊಂದು ತಿರುವನ್ನು ಪಡೆದುಕೊಳ್ಳುವಂತಹ ಬೆಳವಣಿಗೆಗಳು. ಯಾಕಂದರೆ ಅದು ಇರುವಂಥದ್ದು ಅಲ್ಲಿ ಯಾವುದೇ ರೀತಿ ನದಿ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಪ್ರಕೃತಿ ವಿಕೋಪದ ಕಾರಣಗಳನ್ನು ನೀಡುವಂತಿಲ್ಲ. ಯಾಕಂದರೆ ಅದು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದೆ. ಅಂದರೆ ನಾವು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಎಡಭಾಗದಲ್ಲಿ ಕಾಣಸಿಗುವಂಥ ಸಮಾಧಿಗಳು ಅದು ರಸ್ತೆಯಿಂದ ಕೆಲವೇ ಅಂತರ, ಮೀಟರ್ಗಳು ಕೂಡ ಇಲ್ಲ, ಕೆಲವೇ ಅಂತರದಲ್ಲಿ ಇರುವಂಥ ಸಮಾಧಿ. ರಸ್ತೆ ಮೇಲೆ ನಿಂತ್ಕೊಂಡ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ಕಾಣಿಸುತ್ತೆ. ಹಾಗಾಗಿ ಅಲ್ಲಿಂದ ಸಿಗುತ್ತೆ ನೋಡಿ ಅಂತ
ಅನೇಕ ಹೋರಾಟಗಾರರು ಹೇಳ್ತಾ ಇದ್ರು. ಅಸಲಿ ಆಟ ಅಲ್ಲಿಂದ ಶುರುವಾಗುತ್ತೆ, ಪಾಯಿಂಟ್ ನಂಬರ್ 9ರಿಂದ ಪಕ್ಕಾ ಸಿಗುತ್ತೆ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಪ್ರವಾಹ, ಮಳೆ, ಗುಡ್ಡ ಕುಸಿತ ಇಂಥ ಕಾರಣಗಳನ್ನು ನೀಡೋದಕ್ಕೆ ಚಾನ್ಸೇ ಇಲ್ಲ, ಅಲ್ಲಿಂದ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯ ಆಶಾಭಾವನೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಅದಕ್ಕೂ ಮುನ್ನ ಪಾಯಿಂಟ್ ನಂಬರ್ 6ಅಲ್ಲೇ ಸಿಗುತ್ತಾ ಅಥವಾ ಪಾಯಿಂಟ್ ನಂಬರ್ 7ಅಲ್ಲಿ ಸಿಗುತ್ತಾ, 8ಅಲ್ಲಿ ಸಿಗುತ್ತಾ, ಈ 3 ಪಾಯಿಂಟ್ನಲ್ಲಿ ಸಿಗದೇನೂ ಇರಬಹುದು. ಅದಕ್ಕೆ ಆ ಚರ್ಚೆಗಳು ಕೂಡ ಮುನ್ನೆಲೆಯಲ್ಲಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಪರೀಕ್ಷೆಯನ್ನಾದರೂ ಭೀಮಾ ಪಾಸ್ ಆಗ್ತಾನ, ಈ ಅಗ್ನಿ ಪರೀಕ್ಷೆಯನ್ನ ಗೆದ್ದು ಇನ್ನೂ 100 ಶವಗಳನ್ನು ನಾನು ಹೂತಿದ್ದೀನಿ, ನನ್ನ ಆರೋಪ ನಿಜ, ನಾನು ಬೇಕಾದ್ರೆ ಇನ್ನೂ ಜಾಗಗಳನ್ನು ತೋರಿಸ್ತೀನಿ, ಮನ ಕಲಕುವಂಥ ಘಟನೆಗಳಿಗೆ ನಾನು ಸಾಕ್ಷಿಯಾಗಿದ್ದೆ, ಆ ಎಲ್ಲ ಜಾಗಗಳನ್ನು ಕೂಡ ನಾನು ತೋರಿಸ್ತೀನಿ, ಅದನ್ನು ನಾನು ನಿಮಗೆ ಇದು ಮಾಡ್ತೀನಿ, ಅಲ್ಲಿದೆ ಅನ್ನುವಂಥ ರೀತಿಯ ಚರ್ಚೆ ನಿಜ ಆಗಬೇಕು ಅಂದರೆ ಬಹಳ ಚಾಲೆಂಜಿಂಗ್ ಆಗಿರುವ, ಬಹಳ ಟಫ್ ಸಿಚುವೇಶನ್ ಇರುವಂಥ ಸ್ಪಾಟ್ಗಳನ್ನು ಆತ ದಾಟಿ ಹೋಗಬೇಕು. ಇನ್ ಕೇಸ್ ಆತ 13 ಸ್ಪಾಟ್ಗಳಲ್ಲೂ ಕೂಡ ಫೇಲ್ ಆದರೆ ಮುಂದೆ ಆತನಿಗೂ ಕೂಡ ಬಹಳ ಒಂದು ಕಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಆತ ಹೇಳಿದ ರೀತಿಯಲ್ಲಿ ಅಥವಾ ಆತ ಹೇಳುವಂಥ ಆರೋಪಗಳನ್ನು SIT ಅಧಿಕಾರಿಗಳು ಸುಲಭದಲ್ಲಿ ನಂಬೋದಿಲ್ಲ ಮತ್ತು SIT ಅಧಿಕಾರಿಗಳು ಮುಂದೆ ಏನಾದರೂ ನಿರ್ಧಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಇದೆ. ಅಂದರೆ ಈ ಅಗಿಯುವಂಥ ಕಾರ್ಯಾಚರಣೆ, ಸ್ಥಳ ಮಹಜರು, ಮಾರ್ಕ್ ಮಾಡುವಂಥ ಕಾರ್ಯಾಚರಣೆಗಳನ್ನೆಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಮತ್ತೆ ಆತನನ್ನು ಬೇರೆ ಬೇರೆ ರೀತಿಯ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇದೆ. ಅಂದರೆ ಅದು ನಾರ್ಕೋ ಅನಾಲಿಸಿಸ್ ಆಗಿರಬಹುದು, ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಅಥವಾ ಏನು ಓರಲ್ ಆಗಿ ಒಂದು ವಿಚಾರಣೆಯನ್ನು ಮಾಡ್ತಾರೋ, ಮೊನ್ನೆ ಈ ಕಾರ್ಯಾಚರಣೆಯ ಮುನ್ನ ಆರಂಭ ಮಾಡಿದ್ರು ಅದೇ ಕಾರ್ಯಾಚರಣೆಯನ್ನು ಮತ್ತೆ ರೀಸ್ಟಾರ್ಟ್ ಮಾಡಬಹುದು, ಮತ್ತೆ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಿರ್ಧಾರವಾಗುತ್ತೆ ಭವಿಷ್ಯ. ಇವತ್ತಿನ ಈ ಕಾರ್ಯಾಚರಣೆಯಲ್ಲಾದರೂ, ಈ ಪರೀಕ್ಷೆಯಲ್ಲಾದರೂ ಭೀಮಾ ಪಾಸ್ ಆಗ್ತಾನ, ಫೇಲ್ ಆಗ್ತಾನ, ಆತ ತೋರಿಸಿದಂಥ ಜಾಗದಲ್ಲಿ ಕಳೆ ಬರಹ ಸಿಕ್ಕುತ್ತಾ, ಇದಕ್ಕೆಲ್ಲದಕ್ಕೂ ಕೂಡ ಕೆಲವು ನಿಮಿಷಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ನೀತಿ ರೆಕಾರ್ಡ್ ರೆಕಾರ್ಡ್ ಮಾಡ್ತಿದ್ದ